ಫೈಂಡ್ ದ ಟ್ರಾನ್ಸ್ಪೋಸ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಮ್ಯಾಟ್ರಿಸಸ್. ಟ್ರಾನ್ಸ್ಪೋಸ್ ಅಂದರೆ ಲಾಸ್ಟ್ ವಿಡಿಯೋನಲ್ಲಿ ಡೆಫಿನೇಷನ್ ಡಿಸ್ಕಸ್ ಮಾಡಿದ್ವಿ ನಾವು. ಏನಂದರೆ ರೋಗಳನ್ನ ಕಾಲಮ್ ಆಗಿ ಕಾಲಮ್ಗಳನ್ನ ರೋ ಆಗಿ ಇಂಟರ್ಚೇಂಜ್ ಮಾಡಿದಾಗ ಏನು ಮ್ಯಾಟ್ರಿಕ್ಸ್ ಸಿಗುತ್ತಲ್ಲ ಅದನ್ನು ನಾವು ಟ್ರಾನ್ಸ್ಪೋಸ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ನಾವೇನು ಮಾಡೋಣ, ಇದಕ್ಕೆ ನೇಮಿಂಗ್ ಕೊಡ್ತೀನಿ. ಲೆಟ್ ದಿಸ್ ಬಿ ಎ ಆ್ಯಂಡ್ ಲೆಟ್ ದಿಸ್ ಮ್ಯಾಟ್ರಿಕ್ಸ್ ಬಿ ಬಿ ಆ್ಯಂಡ್ ಲೆಟ್ ದಿಸ್ ಬಿ ಸಿ. ಇದರ ಟ್ರಾನ್ಸ್ಪೋಸ್ ಅಂದರೆ ರೋನ ಕಾಲಮ್ ಆಗಿ ಬರೀಬೇಕು, ಕಾಲಮ್ನ ರೋ ಆಗಿ ಬರೀಬೇಕು. therefore A transpose it is equal to first row will become first column, second row will become second column and third row will become third column. therefore ಇಲ್ಲೇನಾಯಿತು ಅಂತಂದರೆ A transpose 5 1/2 -1 ಅನ್ನೋ ಒಂದು ರೋ ಮ್ಯಾಟ್ರಿಕ್ಸ್ ಆಯಿತು. ಅವರು ಕಾಲಮ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ರು, ಇಲ್ಲಿ ನಮಗೆ ರೋ ಮ್ಯಾಟ್ರಿಕ್ಸ್ ಬಂತು. ಆರ್ಡರ್ ಕೂಡ ಚೇಂಜ್ ಆಗುತ್ತೆ ಅಂತ ಗೊತ್ತಿದೆ ನಮಗೆ. ಸೊ ಎ ಮ್ಯಾಟ್ರಿಕ್ಸ್ನ ಆರ್ಡರು 3/1 ಆಗಿದ್ದರೆ ಎ ಟ್ರಾನ್ಸ್ಪೋಸ್ನ ಆರ್ಡರು 1/3 ಇದೆ. ಆರ್ಡರ್ 1/3 ಇದೆ. ಓಕೆ, ಇನ್ನು ಬಿ ಮ್ಯಾಟ್ರಿಕ್ಸ್ ತಗೊಳ್ರಿ. ಅದರ ಟ್ರಾನ್ಸ್ಪೋಸ್ ಏನಾಗಿರುತ್ತೆ ಅಂದರೆ ಬಿ ಡ್ಯಾಶ್ ಈಕ್ವಲ್ ಟು ಫಸ್ಟ್ ರೋ ಫಸ್ಟ್ ಕಾಲಮ್ ಆಗಿ ಬರೀಬೇಕು. ಸೊ 1 - 1. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಆಗಬೇಕು. ಸೊ 2 3. ಸೊ ದಿಸ್ ಈಸ್ ದ ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಬಿ. ಸಿಮಿಲರ್ಲಿ ಸಿ ಮ್ಯಾಟ್ರಿಕ್ಸ್ನ ಟ್ರಾನ್ಸ್ಪೋಸು ಸಿ ಡ್ಯಾಶ್. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಆಗಬೇಕು. -1 5 6. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಆಗಬೇಕು. therefore √3 5 6. ಥರ್ಡ್ ರೋ ಥರ್ಡ್ ಕಾಲಮ್ ಆಗಬೇಕು. ಸೊ 2 3 -1. ಸೊ ದಿಸ್ ಈಸ್ ಸಿ ಟ್ರಾನ್ಸ್ಪೋಸ್. ನೆಕ್ಸ್ಟ್ ಒನ್, ಇಫ್ ಎ ಈಕ್ವಲ್ ಟು 3 √3 2 4 2 0 and b equals to 2 -1 2 1 2 4. ವೆರಿಫೈ ದಟ್. ಸೊ ಇಷ್ಟನ್ನು ವೆರಿಫೈ ಮಾಡಬೇಕು. ಒಂದೇನು ಎ ಡ್ಯಾಶ್ ಹೋಲ್ ಡ್ಯಾಶ್ ಅಥವಾ ಎ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್ ಈಕ್ವಲ್ ಟು ಎ. ಸೆಕೆಂಡ್ ಒನ್ ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್. ಆ್ಯಂಡ್ ದ ಥರ್ಡ್ ಒನ್ ಈಸ್ ಕೆ ಬಿ ಹೋಲ್ ಟ್ರಾನ್ಸ್ಪೋಸ್ ಈಕ್ವಲ್ ಟು ಕೆ ಟೈಮ್ಸ್ ಬಿ ಟ್ರಾನ್ಸ್ಪೋಸ್ ವೇರ್ ಕೆ ಈಸ್ ಎನಿ ಕಾನ್ಸ್ಟೆಂಟ್. ಸೊ ಇಷ್ಟನ್ನು ವೆರಿಫೈ ಮಾಡಬೇಕು. ಓಕೆ, ಫಸ್ಟ್ ಒನ್ ಎ ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ. ನಾನು ಡೈರೆಕ್ಟ್ಲಿ ಎ ಟ್ರಾನ್ಸ್ಪೋಸ್ ಫೈಂಡ್ ಮಾಡ್ತೀನಿ. ಎ ಟ್ರಾನ್ಸ್ಪೋಸ್ ಅಂತಂದರೆ 3 √3 2 ಫಸ್ಟ್ ಕಾಲಮ್ ಆಗ್ತದೆ. 4 2 0 ಸೆಕೆಂಡ್ ಕಾಲಮ್. ಇದು ಎ ಟ್ರಾನ್ಸ್ಪೋಸ್. ಇದನ್ನು ಮತ್ತೊಮ್ಮೆ ಟ್ರಾನ್ಸ್ಪೋಸ್ ತಗೊಂಡ್ರೆ ಏನಂತ ಬರೀಬೇಕಾಗ್ತದೆ ಗೊತ್ತಾ? ಹೋಲ್ ಟ್ರಾನ್ಸ್ಪೋಸ್ ಬರೀಬೇಕು. ದಟ್ ಈಸ್ ಎ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್. ಅಂದರೆ ಮತ್ತೆ ಈ ಎ ಟ್ರಾನ್ಸ್ಪೋಸನ್ನೇ ಮತ್ತೊಮ್ಮೆ ಟ್ರಾನ್ಸ್ಪೋಸ್ ಮಾಡಬೇಕು. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಆಗಬೇಕು, ಥರ್ಡ್ ರೋ ಥರ್ಡ್ ಕಾಲಮ್. ಸೊ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಿಸ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ದ ಗಿವನ್ ಮ್ಯಾಟ್ರಿಕ್ಸ್. ಈ ಬಂದಿರೋ ಮ್ಯಾಟ್ರಿಕ್ಸು ಮತ್ತು ಹೊಸ ಮ್ಯಾಟ್ರಿಕ್ಸ್ ಏನು ಬೇರೆ ಅಲ್ಲ. ಸೊ ಇಟ್ ಈಸ್ ನಥಿಂಗ್ ಬಟ್ ಎ. ದೇರ್ಫೋರ್ ಎ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಎ. ಸೊ ಫಸ್ಟ್ ರಿಸಲ್ಟು ಟ್ರೂ ಅಂತ ವೆರಿಫೈ ಆಯಿತು. ಇನ್ನು ಸೆಕೆಂಡ್ ರಿಸಲ್ಟ್ ಹೋಗೋಣ. ಸೆಕೆಂಡ್ ರಿಸಲ್ಟ್ ಏನಿದೆ, ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಅಂತ ಇದೆ. ಸೊ ಫಸ್ಟ್ ಎ ಪ್ಲಸ್ ಬಿ ಫೈಂಡ್ ಮಾಡಬೇಕು, ಆಮೇಲೆ ಟ್ರಾನ್ಸ್ಪೋಸ್. ನಾನು ಡೈರೆಕ್ಟಾಗಿ ಎ ಪ್ಲಸ್ ಬಿ ಫೈಂಡ್ ಮಾಡ್ತೀನಿ. ಎ ಪ್ಲಸ್ ಬಿ ಹೆಂಗೆ ಫೈಂಡ್ ಮಾಡೋದು ಅಂತ ಗೊತ್ತಿದೆ ನಿಮಗೆ. ಕರೆಸ್ಪಾಂಡಿಂಗ್ ಎಲಿಮೆಂಟ್ಗಳನ್ನು ಆ್ಯಡ್ ಮಾಡಬೇಕು. ಸೊ 3ನ 2 ಜೊತೆ ಆ್ಯಡ್ ಮಾಡಿದ್ರೆ 3 + ಎಷ್ಟಾಗುತ್ತೆ 5 ಆಗ್ತದೆ. ಇನ್ನು √3ನ -1 ಜೊತೆ ಆ್ಯಡ್ ಮಾಡಿದ್ರೆ ಅದನ್ನು ಆ್ಯಡ್ ಮಾಡೋಕ್ಕಾಗಲ್ಲ. ದೇರ್ಫೋರ್ √3 - 1 ಮಾತ್ರ ಬರೀಬೇಕು. ಇನ್ನು 2ನ 2 ಜೊತೆ ಆ್ಯಡ್ ಮಾಡಿದ್ರೆ ವಿ ಗೆಟ್ 4. ಸೊ 4 + 1 ಇಟ್ ಈಸ್ 5 ಆ್ಯಂಡ್ 2 + 2 ಇಟ್ ಈಸ್ 4 ಆ್ಯಂಡ್ ಫೈನಲಿ 0 + 4 ಈಸ್ 4. ಇದು ಎ ಪ್ಲಸ್ ಬಿ. ಇಲ್ಲಿ ಹೇಳಿರೋದು ಲೆಫ್ಟ್ ಸೈಡು ಎ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಮಾಡಬೇಕು ಅಂತ. ಸೊ ಟೇಕ್ ದ ಟ್ರಾನ್ಸ್ಪೋಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ದೇರ್ಫೋರ್ ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಈಕ್ವಲ್ ಟು, ಸೊ ಫಸ್ಟ್ ಕಾಲಮು 5 √3 - 1 4 ಆಗುತ್ತೆ. ಸೆಕೆಂಡ್ ಕಾಲಮು 5 4 4 ಆಗುತ್ತೆ. ಇದೇನಿದು ಎಲ್ ಎಚ್ ಎಸ್. ದಿಸ್ ಈಸ್ ಎಲ್ ಎಚ್ ಎಸ್. ನೌ ಕನ್ಸಿಡರ್ ಆರ್ ಎಚ್ ಎಸ್. ಆರ್ ಎಚ್ ಎಸ್ ಅಲ್ಲಿ ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಫೈಂಡ್ ಮಾಡಬೇಕು. ಸೊ ನಾನು ಡೈರೆಕ್ಟಾಗಿ ಎ ಟ್ರಾನ್ಸ್ಪೋಸು ಫೈಂಡ್ ಮಾಡಿ ಜೊತೆಗೆ ಬಿ ಟ್ರಾನ್ಸ್ಪೋಸು ಫೈಂಡ್ ಮಾಡಿ ಆ್ಯಡ್ ಮಾಡ್ತೀನಿ. ಎ ಟ್ರಾನ್ಸ್ಪೋಸ್ ಅಂತಂದರೆ ಇಲ್ಲಿದೆ ನೋಡಿ. 3 √3 2 4 2 0 ಇದು ಎ ಟ್ರಾನ್ಸ್ಪೋಸ್. ಪ್ಲಸ್ ಬಿ ಟ್ರಾನ್ಸ್ಪೋಸು ಹಿಂಗೆ ಫೈಂಡ್ ಮಾಡಿಬಿಡ್ತೀನಿ. ಫಸ್ಟ್ ರೋ 2 - 1 2 ಅಂತಂದರೆ ಅದು ಫಸ್ಟ್ ಕಾಲಮ್ ಆಗಬೇಕು. ಸೊ 2 - 1 2. ಸೆಕೆಂಡ್ ರೋ 1 2 4 ಇದೆ, ಇಲ್ಲಿ ಅದು ಕಾಲಮ್ ಆಗ್ತದೆ, ಸೆಕೆಂಡ್ ಕಾಲಮ್. ಸೊ 1 2 4. ಈಗ ಇವುಗಳನ್ನು ಆ್ಯಡ್ ಮಾಡೋಣ. ಆ್ಯಡ್ ಮಾಡಿದರೆ 3 + 2 5 ಆಯಿತು. 4 + 1 ಇದು ಕೂಡ 5 ಆಯಿತು. √3 + × - ಆಗುತ್ತೆ. ದೇರ್ಫೋರ್ √3 - 1 ಈಸ್ √3 - 1
and 2 plus 2 is 4 and 2 plus 2 again it is 4, 0 plus 4 is 4. So it is RHS. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು LHS ಮತ್ತು RHS ಎರಡೂ ಸೇಮ್ ಇದೆ. LHS ಮತ್ತು RHS ಸೇಮ್ ಇರೋದ್ರಿಂದ we can say that A plus B whole transpose. This implies, so ಇಲ್ಲಿಂದ ಕೆಳಗಡೆ ಬರೆಯೋದಾದ್ರೆ A plus B whole transpose equal to A transpose plus B transpose ಅಂತ ಬರೀಬಹುದು. ಸೇಮ್ ಇದೇ ರೀತಿ ಏನು ಮಾಡೋಣ ಅಂತಂದ್ರೆ ಥರ್ಡ್ ರಿಸಲ್ಟ್ ಅನ್ನು ಒಂದನ್ನ ವೆರಿಫೈ ಮಾಡೋಣ. ಅದಕ್ಕೆ ಲೆಟ್ ಮೀ ಕ್ಲಿಯರ್ ದಿಸ್ ಒನ್. ಓಕೆ, ಈಗ ಫಸ್ಟ್ ಏನು ಮಾಡಬೇಕು, ಕೆ ಟೈಮ್ಸ್ ಬಿ ಫೈಂಡ್ ಮಾಡಬೇಕು, ಅದರ ಟ್ರಾನ್ಸ್ಪೋಸ್ ಫೈಂಡ್ ಮಾಡಬೇಕು. ಆಮೇಲೆ ಫಸ್ಟು ಕೆ ಟೈಮ್ಸ್ ದ ಮ್ಯಾಟ್ರಿಕ್ಸ್ ಬಿ. ಕೆ ಟೈಮ್ಸ್ ಮ್ಯಾಟ್ರಿಕ್ಸ್ ಬಿ ಅಂತಂದರೆ ಕೆ ಟೈಮ್ಸ್ ಆಫ್ 2 -1 2 1 2 4. ಸೊ ಈ ಕೆನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಕೆ ಇಂಟು 2 2k, ಕೆ ಇಂಟು -1 -k, ಕೆ ಇಂಟು 2 ಈಸ್ 2k, ಕೆ ಇಂಟು 1 ಈಸ್ k, k into 2 is 2k, k into 4 is 4k. ಇದು k times b. ಇದರ ಟ್ರಾನ್ಸ್ಪೋಸ್ ಮಾಡಬೇಕು. Therefore k into b whole transpose equal to first row becomes first column. Therefore first column will be 2k minus k 2k. Second row will act as second column. Therefore k 2k 4k. Okay. ಈಗ ಈ ಮ್ಯಾಟ್ರಿಕ್ಸ್ ಇಂದ ಟ್ರಾನ್ಸ್ಪೋಸ್ ಆಗಿದೆಯಲ್ಲ, ಈ ಮ್ಯಾಟ್ರಿಕ್ಸ್ ಇಂದ ನಾವೇನ್ ಮಾಡ್ಬೋದು, ಕೆ ನ ಕಾಮನ್ ತೆಗಿಬಹುದು. ಸೊ ಕೆ ಕಾಮನ್ ತೆಗೆದ್ರೆ ಇಲ್ಲಿ ಒಳಗಡೆ ಏನು ಉಳಿಯಿತು ಅಂತಂದ್ರೆ 2 1 -1 2 2 4 ಇಷ್ಟು ಉಳಿಯಿತು. ಯು ಕ್ಯಾನ್ ಅಬ್ಸರ್ವ್ ದಿಸ್ 2 1 -1 2 2 4 ಇಟ್ ಈಸ್ ನಥಿಂಗ್ ಬಟ್ ಟ್ರಾನ್ಸ್ಪೋಸ್ ಆಫ್ ಬಿ. ನೋಡಿ, ಬಿ ಟ್ರಾನ್ಸ್ಪೋಸ್ ಫೈಂಡ್ ಮಾಡಿದ್ರೆ ಏನಾಗುತ್ತೆ, 2 -1 2 ಫಸ್ಟ್ ಕಾಲಮ್, 1 2 4 ಸೆಕೆಂಡ್ ಕಾಲಮ್. ನೋಡಿ ಇಲ್ಲೇನಿದೆ, ಇಲ್ಲಿ 2 1 -1 2 2 4. therefore it is nothing but B transpose. So KB whole transpose is nothing but K times B transpose. Hence the third result also verified.